ಅತಿ ಹೆಚ್ಚಾಗಿ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಡ್ಯಾಂನ ನೀರಿನ ಒಳಹರಿವು ಕೂಡ ಹೆಚ್ಚಾಗಿದೆ. ಇದೀಗ ನೀರಿನ ರಭಸಕ್ಕೆ ಕೆಆರ್ಎಸ್ ಅಣೆಕಟ್ಟಿಗೆ ತಡೆಗೋಡೆ ಕುಸಿತವಾಗಿದೆ ಅನ್ನುವಂತ ಬ್ರೇಕಿಂಗ್. ನದಿಗೆ ನೀರು ಬಿಟ್ಟ ವೇಳೆ ನಗುವನ್ನ ತೋಟದ ತಡೆಗೋಡೆ ಕುಸಿತವಾಗಿದೆ ಅನ್ನುವ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಅಣೆಕಟ್ಟು ಗೇಟ್ ತೆಗೆದು ನೀರು ಬಿಟ್ಟ ಕೆಲ ತಾಸಿನಲ್ಲೇ ಕುಸಿತವಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ. ತಕ್ಷಣ ಎಚ್ಚೆತ್ತು ಆ ಗೇಟ್ನ ನೀರನ್ನ ಅಧಿಕಾರಿಗಳು ಮತ್ತು ಸಿಬ್ಬಂದಿ ನಿಲ್ಲಿಸಿದ್ದಾರೆ. ತಕ್ಷಣಕ್ಕೆ ಎಚ್ಚೆತ್ತುಕೊಂಡಿದ್ದಾರೆ. ನೀರು ನಿಲ್ಲಿಸದೇ ಇದ್ದಿದ್ರೆ ಭಾಗಶಃ ಕೊಚ್ಚಿ ಹೋಗ್ತಾ ಇತ್ತು ಆ ತಡೆಗೋಡೆಗೆ. ಕಳಪೆ ಕಾಮಗಾರಿ ನೀರಾವರಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಅನ್ನುವಂತ ಒಂದು ಗಂಭೀರವಾದಂತ ಆರೋಪವನ್ನ ಮಾಡಲಾಗ್ತಾ ಇದೆ. ಕಳಪೆ ಕಾಮಗಾರಿ ಅಂತ ಸ್ಥಳೀಯರು ಇದೀಗ ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇದ್ದಾರೆ. ನೀರಿನ ರಭಸಕ್ಕೆ ಕೆಆರ್ಎಸ್ ಅಣೆಕಟ್ಟೆಗ ತಡೆಗೋಡೆಗೆ ಕುಸಿತವಾಗಿರುವಂತ ಘಟನೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಎಷ್ಟರ ಮಟ್ಟಿಗೆ ಅಲ್ಲಿ ಕುಸಿತವಾಗಿದೆ ಅಂತ. ಸಂಪೂರ್ಣವಾಗಿ ಜಾರ್ ಹೋಗ್ಬಿಟ್ಟಿದೆ. ನೀರನ್ನ ನಿಲ್ಲಿಸಿದ್ದಾರೆ ತಕ್ಷಣಕ್ಕೆ ಎಚ್ಚೆತ್ಕೊಂಡು. ಇಲ್ಲ ಅಂತ ಅಂದಿದ್ರೆ ಸಮಸ್ಯೆ ಆಗ್ತಾ ಇತ್ತು, ಅನಾಹುತ ಆಗ್ತಾ ಇತ್ತು. ಇದು ಕಳಪೆ ಕಾಮಗಾರಿ ಮತ್ತು ನೀರಾವರಿ ಇಲಾಖೆಯ ನಿರ್ಲಕ್ಷ್ಯ. ಎಲ್ಲವನ್ನ ಚೆಕ್ ಮಾಡ್ಕೊಳ್ಬೇಕಲ್ವಾ, ಹೇಗಿದೆ, ಏನು ಸ್ಥಿತಿಗತಿ, ಯಾವ ಥರ ಇದೆ, ಜಾಸ್ತಿ ಮಳೆ ಆಗ್ತಿದೆ ಅನ್ನೋದು ಗೊತ್ತು, ನೀರಿನ ಹರಿವು ಹೆಚ್ಚಾಗ್ತಿದೆ ಅಂತ ಗೊತ್ತು, ನೀರು ಬಿಡ್ತಾರೆ ಅಂತ ಗೊತ್ತು. ಇದೆಲ್ಲ ಗೊತ್ತಿದ್ರು ಹಾಗಿದ್ರೆ ಅಧಿಕಾರಿಗಳು ಕಣ್ಮುಚ್ಚಿ ಕೂತಿದ್ರಾ? ನೋಡ್ಕೋಬಹುದಿತ್ತಲ್ವ ಎಲ್ಲಿ ಸಮಸ್ಯೆ ಆಗ್ತಾ ಇದೆ, ಇಲ್ಲೇನಾದರೂ ಬಿರುಕು ಬಿಟ್ಟಿದೆಯಾ ಅಥವಾ ಇಲ್ಲೇನಾದರೂ ಜಾರೋ ಥರ ಇದೆಯಾ, ಇದೆಲ್ಲ ಮೊದಲೇ ನೋಡಬೇಕಾಗಿತ್ತು. ಅಂದರೆ ಅಧಿಕಾರಿಗಳು ಅಯ್ಯೋ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಇದ್ದಿದ್ದಕ್ಕೆ ಈ ಥರದ್ದಾಗಿದೆ ಅಂತ ಈಗ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಳಪೆ ಕಾಮಗಾರಿಯಿಂದಲೇ ಈ ರೀತಿ ಆಗಿದೆ ಅನ್ನುವಂಥ ಆಕ್ರೋಶ ಭರಿತ ಮಾತುಗಳನ್ನು ಸ್ಥಳೀಯರು ಆಡ್ತಾ ಇದ್ದಾರೆ. ನೀರನ್ನು ನಿಲ್ಲಿಸಿಬಿಟ್ಟಿದ್ದಾರೆ. ಅಕಸ್ಮಾತ್ ನಿಲ್ಲಿಸಿಲ್ಲ ಅಂದರೆ ಭಾಗಶಃ ಕೊಚ್ಚಿ ಹೋಗ್ಬಿಡ್ತಾ ಇತ್ತು. ಕಳಪೆ ಕಾಮಗಾರಿಯಿಂದ ಈ ರೀತಿ ಆಗಿರೋದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಅಲ್ಲಿನ ಸ್ಥಿತಿ ಯಾವ ರೀತಿ ಆಗಿದೆ ಅಂತ. ನೀರು ಬಿಡ್ತಾ ಇದ್ದ ಹಾಗೆ, ಆ ಗೇಟ್ನಲ್ಲಿ ನೀರು ಬಿಡ್ತಾ ಇದ್ದ ಹಾಗೆ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ತಕ್ಷಣಕ್ಕೆ ಗೊತ್ತಾಗಿದೆ ಅಧಿಕಾರಿಗಳಿಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್. ಕೆಆರ್ಎಸ್ ಡ್ಯಾಂನಲ್ಲಿ ನೀರಿನ ಹರಿವು ಹೆಚ್ಚಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ನೋಡಿದ್ರೆ ಈ ರೀತಿಯಾಗಿ ತಡೆಗೋಡೆ ಕುಸಿತವಾಗಿದೆ. ಅಧಿಕಾರಿಗಳ ಗಮನಕ್ಕೆ ಬಂದಿರಲಿಲ್ವಾ? ಮೊದಲೇ ಚೆಕ್ ಮಾಡ್ಕೊಂಡಿರ್ಲಿಲ್ವಾ? ಸದ್ಯದ ಸಿಚುವೇಶನ್ ಏನಿದೆ? ನಿಧಿ, ಏನು ಕೆಆರ್ಎಸ್ ನ ನಗುವನ ತೋಟ ಅಂತ ಏನಿದೆ, ನಗುವನ ತೋಟದಕ್ಕೆ ಹಾಕಿದ್ದಂತ ತಡೆಗೋಡೆ ಕುಸಿತ ಆಗಿರುತ್ತ ಘಟನೆ ಕೆಆರ್ಎಸ್ ನಲ್ಲಿ ನಡೆದಿರ್ತಕ್ಕಂಥದ್ದು. ಅಂದ್ರೆ ಏನು ಕೆಆರ್ಎಸ್ ಡ್ಯಾಮ್ ನಲ್ಲಿ ಒಳಹರಿವು ಹೆಚ್ಚಾದಂತೆ ಮತ್ತೆ ಏನು ಹೊರಹರಿವು ಬಿಟ್ಟಂತ ಸಂದರ್ಭದಲ್ಲಿ ಈ ರೀತಿ ಅವಘಡ ಸಂಭವಿಸಿರ್ತಕ್ಕಂಥದ್ದು. ಅಂದ್ರೆ ಆ ನಗುವನ ತೋಟ ಏನಿದೆ, ಆ ತೋಟಕ್ಕೆ ನೀರು ಹೊರಹರಿವನ್ನ ಬಿಟ್ಟಂತ ಸಂದರ್ಭದಲ್ಲಿ ನೀರು ಹೋಗ್ಬಾರದು ಅಂತ ಹೇಳಿ ಹಾಕಿರ್ತಕ್ಕಂತ ತಡೆಗೋಡೆ ಅದು. ಆ ತಡೆಗೋಡೆ ಈಗ ಕುಸಿತ ಆಗಿರ್ತಕ್ಕಂಥದ್ದು. ಅಂದ್ರೆ ಆ ತಡೆಗೋಡೆಯನ್ನ ಕಾಮಗಾರಿ ಇತ್ತೀಚೆಗಷ್ಟೇ ಮಾಡಲಾಗಿತ್ತು. ಆದ್ರೆ ಆ ಕಾಮಗಾರಿ ಕಳಪೆ ಗುಣಮಟ್ಟದಿಂದ ಕೂಡಿರೋದ್ರಿಂದಾಗಿ ಈ ರೀತಿ ಅವಘಡ ಸಂಭವಿಸಿದೆ ಅನ್ನೋ ಒಂದು ಆರೋಪಗಳು ಕೂಡ ಸ್ಥಳೀಯರಿಂದ ಕೇಳಿ ಬರ್ತಿರ್ತಕ್ಕಂಥದ್ದು. ಏನು ಟ್ರಯಲ್ ಬ್ಲಾಸ್ಟ್ ಗೆ ಅನುಮತಿಯನ್ನ ಕೊಡಬೇಕು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಟ್ರಯಲ್ ಬ್ಲಾಸ್ಟ್ ನ ಮಾಡ್ಲೇಬೇಕು ಅಂತ ಹೇಳಿ ಏನು ಉತ್ಸುಕರಾಗಿರ್ತಂತ ಸರ್ಕಾರ ಮತ್ತೆ ಜಿಲ್ಲಾಡಳಿತದಿಂದಾಗಿ ಈ ಒಂದು ತಡೆಗೋಡೆ ಕುಸಿತ ಆಗಿರ್ತಕ್ಕಂಥದ್ದು ಮತ್ತಷ್ಟು ಈ ಭಾಗದ ಜನರಲ್ಲಿ ಆತಂಕವನ್ನು ಕೂಡ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಏನು ತಡೆಗೋಡೆ ಕುಸಿದಂತ ಸಂದರ್ಭದಲ್ಲಿ ತಕ್ಷಣ ಆ ಗೇಟ್ ನ ಓಪನ್ ಮಾಡಿ ನೀರ್ನ ಬಿಡ್ಲಾಗಿತ್ತು. ಆ ಗೇಟ್ ನ ಬಂದ್ ಮಾಡಿರ್ತಕ್ಕಂಥದ್ದು. ತಕ್ಷಣ ಎಚ್ಚೆತ್ತುಕೊಂಡಂತ ಅಧಿಕಾರಿ ಮತ್ತೆ ಸಿಬ್ಬಂದಿಗಳು ಆ ತಡೆಗೋಡೆಯನ್ನ ಏನು ಭಾಗಶಃ ಕೊಚ್ಚೋಗುವಂತದ್ದನ್ನು ಕೂಡ ತಡೆದಿರ್ತಕ್ಕಂಥದ್ದು. ಹೀಗಾಗಿ ಓಕೆ, ಥ್ಯಾಂಕ್ ಯು ಶಶಿಕುಮಾರ್ ತಮ್ಮ ಡೀಟೇಲ್ಸ್ಗಾಗಿ.